ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾಗಾಲ್ಯಾಂಡ್ ನಮ್ಮ ದೇಶದಲ್ಲೇ ಅತ್ಯಂತ ಸುಂದರವಾದ ರಾಜ್ಯ ಆಗಿದೆ. ಆದ್ರೆ ಆ ಒಂದು ವಿಷಯದಲ್ಲಿ ಮಾತ್ರ ಇದು ತುಂಬಾ ಡೇಂಜರಸ್. ಇಲ್ಲಿನ ಜನರು ಕಪ್ಪೆಗಳಿಂದ ಹಿಡಿದು ಹಾವು, ಚೇಳು, ನಾಯಿ ಹೀಗೆ ಪ್ರತಿಯೊಂದು ಪ್ರಾಣಿಯನ್ನು ತಿಂತಾರೆ. ಕೊನೆಗೆ ಇವರು ನರಮಾಂಸವನ್ನು ಕೂಡ ಬಿಟ್ಟಿಲ್ಲ. ಮದುವೆಯಾದ ನಂತರ ಇಲ್ಲಿನ ದಂಪತಿಗಳು ಒಂದು ವಿಚಿತ್ರವಾದ ಆಚಾರವನ್ನ ಪಾಲಿಸ್ತಾರೆ. ಮಹಿಳೆಯರಂತೂ ತಮಗಿಷ್ಟ ಬಂದವರ ಜೊತೆ ಸಮಯ ಕಳೆಯಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಅದ್ಭುತವಾದ ಆಸಕ್ತಿಯಾದ ವಿಷಯಗಳನ್ನ ತಿಳ್ಕೊಳ್ಳೋಣ. ಇದರಿಂದ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೇನೆ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ. ನಾಗಾಲ್ಯಾಂಡ್ ಭಾರತ ದೇಶದ ರಾಜಧಾನಿಯಾಗಿ 1963 ಡಿಸೆಂಬರ್ 1ರಂದು ಏರ್ಪಡುತ್ತೆ. ಅದಕ್ಕೂ ಮುಂಚೆ ಈ ರಾಜ್ಯ ಅಸ್ಸಾಂ ರಾಜ್ಯದ ಒಂದು ಜಿಲ್ಲೆಯಾಗಿತ್ತು. ಆಗ ಇದನ್ನ ನಾಗಾ ಹಿಲ್ಸ್ ಅಂತ ಕರೀತಿದ್ರು. ಆದ್ರೆ 1901ರಲ್ಲಿ ಇದರ ಹೆಸರನ್ನ ನಾಗಾಲ್ಯಾಂಡ್ ಅಂತ ಬದಲಾಯಿಸ್ತಾರೆ. ಕೋಹಿಮಾ ನಗರ ನಾಗಾಲ್ಯಾಂಡ್ ನ ರಾಜಧಾನಿಯಾಗಿದೆ. ಎರಡನೇ ವಿಶ್ವ ಯುದ್ಧ ಸಂದರ್ಭದಲ್ಲಿ ಇಲ್ಲಿ 64 ದಿನಗಳವರೆಗೂ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಹತರಾದವರಿಗೋಸ್ಕರ ಇಲ್ಲಿ ದೊಡ್ಡ ದೊಡ್ಡ ಸ್ಮಶಾನಗಳನ್ನ ಕೂಡ ಕಟ್ಟಿಸಿದ್ದಾರೆ. ನಾಗಾ ಅಂದ್ರೆ ಬೆಟ್ಟದ ಜಾತಿಯವರು, ಅಂದ್ರೆ ಪರ್ವತಗಳ ಮೇಲೆ ನಿವಾಸಿಸುವ ಜನರು ಅಂತ ಅರ್ಥ. ಈ ರಾಜ್ಯದಲ್ಲಿ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಕೇವಲ ಪರ್ವತಗಳು ಮಾತ್ರ ಕಾಣಿಸ್ತವೆ. ಈ ಪರ್ವತಗಳ ಮಧ್ಯದಲ್ಲೇ ಜನರು ತಮ್ಮ ಮನೆಗಳನ್ನ ನಿರ್ಮಿಸಿಕೊಂಡಿರ್ತಾರೆ. ಅಂದ್ರೆ ಪರ್ವತಗಳು ಇಲ್ಲಿನ ಜನರ ಜೀವನದಲ್ಲಿ ಒಂದು ಭಾಗವಾಗಿ ಬಿಟ್ಟಿವೆ. ಇದಕ್ಕಾಗಿ ಇದಕ್ಕೆ ನಾಗಾಲ್ಯಾಂಡ್ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ. ನಾಗಾಲ್ಯಾಂಡ್ ನ ಜನಸಂಖ್ಯೆ ಸರಿಸುಮಾರು 25 ಲಕ್ಷ. ಇದು ಭಾರತದ ಇತರೆ ರಾಜ್ಯಗಳೊಂದಿಗೆ ಹೋಲಿಸಿ ನೋಡಿದ್ರೆ ತುಂಬಾ ಕಡಿಮೆಯಾಗಿ ಕಾಣಿಸುತ್ತೆ. ನಾಗಾಲ್ಯಾಂಡ್ ಅಲ್ಲಿ 25% ನಷ್ಟು ಭೂಮಿ ಕಾಡುಗಳಿಂದ, ಹಸಿರು ಮರಗಳಿಂದ ತುಂಬಿರುತ್ತೆ. ಈ ರಾಜ್ಯ ಇಷ್ಟೊಂದು ಸುಂದರವಾಗಿರೋದಕ್ಕೆ ಕಾರಣ ಈ ಕಾಡುಗಳೇ ಅಂತ ಹೇಳಬಹುದು. ನಾಗಾಲ್ಯಾಂಡ್ ಅಲ್ಲಿ 100ಕ್ಕಿಂತ ಹೆಚ್ಚಿನ ಬುಡಕಟ್ಟು ಜನಾಂಗದವರು ನಿವಾಸಿಸುತ್ತಿದ್ದಾರೆ. ಹಾಗೇನೆ ಪ್ರತಿಯೊಂದು ಬುಡಕಟ್ಟು ಜನಾಂಗದವರಿಗೆ ಅವರದ್ದೇ ಆದ ಭಾಷೆ, ವೇಷಭೂಷಣ, ನೃತ್ಯ ಕಲೆ, ಸಂಸ್ಕೃತಿ, ಸಂಪ್ರದಾಯ ಹೀಗೆ ಎಲ್ಲವೂ ಬೇರೆ ಬೇರೆಯಾಗಿರ್ತವೆ. ನಾಗಾಲ್ಯಾಂಡ್ ನ ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಆದ್ರೆ ಇಲ್ಲಿನ ಜನರು ತಮ್ಮ ದಿನನಿತ್ಯದ ವಹಿವಾಟಿಗೋಸ್ಕರ 18ರಿಂದ 20 ಸ್ಥಳೀಯ ಭಾಷೆಗಳನ್ನ ಮಾತನಾಡ್ತಾರೆ. ಇಲ್ಲಿನ ಅನೇಕ ಬುಡಕಟ್ಟು ಜನಾಂಗದವರ ಭಾಷೆಗೆ ಹೆಸರು ಕೂಡ ಇರೋದಿಲ್ಲ. ಹಾಗೇನೆ ಕೆಲವೊಮ್ಮೆ ಪದಗಳನ್ನ ಮಾತನಾಡದೆ ಕೇವಲ ಕೈ ಸನ್ನೆ ಮುಖಾಂತರ ಸಂಭಾಷಣೆ ಮಾಡ್ತಾರೆ. ನಾಗಾಮಿಸೆ ಭಾಷೆ ನಾಗಾಲ್ಯಾಂಡ್ ನಲ್ಲಿ ಹೆಚ್ಚಾಗಿ ಮಾತನಾಡೋ ಭಾಷೆಯಾಗಿದೆ. ನಾಗಾಲ್ಯಾಂಡ್ ರಾಜ್ಯದಲ್ಲಿನ 70% ನಷ್ಟು ಜನರು ವ್ಯವಸಾಯದ ಮೇಲೆ ಆಧಾರವಾಗಿ ಜೀವಿಸುತ್ತಿದ್ದಾರೆ. ಮೆಕ್ಕೆಜೋಳ, ಅಕ್ಕಿ, ಗೋಧಿಯನ್ನ ಇಲ್ಲಿನ ಜನರು ಪ್ರಧಾನವಾಗಿ ಬೆಳೀತಾರೆ. ನಾಗಾಲ್ಯಾಂಡ್ ನಲ್ಲಿ ಬೂತ್ ಜೊಲೋಕಿಯಾ ಅನ್ನೋ ವಿಶೇಷವಾದ ಮೆಣಸಿನಕಾಯಿಯನ್ನ ಬೆಳೆಸ್ತಾರೆ. ಇದು ವಿಶ್ವದಲ್ಲೇ ಅತ್ಯಂತ ಖಾರವಾದ ಮೆಣಸಿನಕಾಯಿಗಳಲ್ಲಿ 7ನೇ ಸ್ಥಾನವನ್ನ ಪಡೆದಿದೆ. ಈ ಮೆಣಸಿನಕಾಯಿಯನ್ನ ಗೋಸ್ಟ್ ಚಿಲ್ಲಿ ಪೆಪ್ಪರ್ ಅಂತಾನು ಕರೀತಾರೆ. ಇಲ್ಲಿನ ಜನರು ಪೂರ್ವ ಕಾಲದಲ್ಲಿ ಪ್ರಾಣಿಗಳ ಚರ್ಮದಿಂದ ತಯಾರಿಸಿದ ಬಟ್ಟೆಗಳನ್ನ ಧರಿಸ್ತಿದ್ರು, ಮತ್ತೆ ಮೂಳೆಗಳಿಂದ ತಯಾರಿಸಿದ ಸರಗಳನ್ನ ಹಾಕೊಳ್ತಿದ್ರು. ಆದ್ರೆ ಈ ರೀತಿ ಬಟ್ಟೆ ಧರಿಸುವ ಆಚಾರ ಇಂದಿಗೂ ಕೂಡ ಕೆಲವೊಂದು ಬುಡಕಟ್ಟು ಜನಾಂಗದವರು ಪಾಲಿಸುತ್ತಿದ್ದಾರೆ. ನಾಗಾಲ್ಯಾಂಡ್ ಅಲ್ಲಿ ಬುಡಕಟ್ಟು ಸಮುದಾಯಗಳು ಹೆಚ್ಚಾಗಿರೋದ್ರಿಂದ ಇವರು ವಿದ್ಯೆಗೆ ತುಂಬಾ ಪ್ರಾಧಾನ್ಯತೆ ಕೊಡೋದಿಲ್ಲ ಅಂತ ಅನೇಕರು ಭಾವಿಸ್ತಾರೆ. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ ನಾಗಾಲ್ಯಾಂಡ್ ನ ಲಿಟ್ರಸಿ ರೇಟ್ ಸರಿಸುಮಾರು 90% ನಷ್ಟಿದೆ. ಹೌದು, ಇಲ್ಲಿನ ಬುಡಕಟ್ಟು ಜನಾಂಗದವರು ತಮ್ಮ ಮಕ್ಕಳನ್ನ ತಪ್ಪದೆ ಸ್ಕೂಲ್ಗೆ ಕಳುಹಿಸ್ತಾರೆ. ಮತ್ತೊಂದು ಶಾಕಿಂಗ್ ವಿಷಯ ಏನಂದ್ರೆ ನಾಗಾಲ್ಯಾಂಡ್ ಅಲ್ಲಿ ಇಂದಿಗೂ ಕೂಡ ನರಮಾಂಸವನ್ನ ಕೆಲವು ಬುಡಕಟ್ಟು ಜನಾಂಗಗಳು ಸೇವಿಸ್ತವೆ. ಅಲ್ಲಿಗೆ ಸಾಧಾರಣ ಜನರು ಹೋಗಲು ಅನುಮತಿ ಇಲ್ಲ. ಮತ್ತೊಂದು ವಿಷಯ ಏನಂದ್ರೆ ಸ್ವತಃ ಭಾರತೀಯರೇ ನಾಗಾಲ್ಯಾಂಡ್ಗೆ ಹೋಗ್ಬೇಕು ಅಂದ್ರೆ ಇನ್ನರ್ ಲೈನ್ ಪರ್ಮಿಟ್ ನ ತೆಗೆದುಕೊಳ್ಬೇಕು. ಇಲ್ಲಿ ಹೊರಗಿನ ವ್ಯಕ್ತಿಗಳು ಬಂದು ಭೂಮಿಯನ್ನ ಕೊಂಡುಕೊಳ್ಳೋ ಅಧಿಕಾರ ಅವರಿಗಿರೋದಿಲ್ಲ. ಹಾಗೇನೆ ಈ ರಾಜ್ಯದಲ್ಲಿ ಪಟಾಕಿಗಳಿಗೆ ಪೂರ್ತಿ ನಿಷೇಧವನ್ನ ಹೇರಿದ್ದಾರೆ. ಯಾಕಂದ್ರೆ ಪಟಾಕಿಗಳು ಪರಿಸರಕ್ಕೆ, ಪ್ರಕೃತಿಗೆ ಹಾನಿಯನ್ನುಂಟು ಮಾಡೋದೊಂದೇ ಅಲ್ಲದೆ ಅಲ್ಲಿನ ಅನೇಕ ಬುಡಕಟ್ಟು ಜನಾಂಗದವರು ಪಟಾಕಿಗಳಿಂದ ತಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ಭಾವಿಸ್ತವೆ. ನಾಗಾಲ್ಯಾಂಡ್ ಅಲ್ಲಿ ಅತಿ ದೊಡ್ಡ ನಗರ ದೀಮಾಪುರ್. ಇದನ್ನ ಗೇಟ್ ವೇ ಆಫ್ ನಾಗಾಲ್ಯಾಂಡ್ ಅಂತಾನು ಕರೀತಾರೆ. ಭಾರತದಲ್ಲಿನ ಇತರೆ ರಾಜ್ಯದಲ್ಲಿನ ಜನರು ನಾಗಾಲ್ಯಾಂಡ್ಗೆ ಹೋಗ್ಬೇಕು ಅಂದ್ರೆ ಮೊದಲನೇದಾಗಿ ದೀಮಾಪುರ್ ತಲುಪಬೇಕು. ನಾಗಾಲ್ಯಾಂಡ್ ನ ಏಕೈಕ ವಿಮಾನ ನಿಲ್ದಾಣ ಕೂಡ ಇಲ್ಲೇ ಇದೆ. ಇನ್ನು ನೀವೇನಾದ್ರೂ ದೀಮಾಪುರ್ ಲೋಕಲ್ ಮಾರ್ಕೆಟ್ ನ ನೋಡಿದ್ರೆ
ಖಂಡಿತವಾಗ್ಲೂ ಆಶ್ಚರ್ಯಗೊಳ್ತೀರಾ, ಭಯ ಪಡ್ತೀರಾ. ನೀವು ನೋಡ್ತಿರೋದು ಭಾರತನ ಅಥವಾ ಚೀನಾನ ಎಂಬ ಸಂದೇಹ ಬರುತ್ತೆ. ಯಾಕಂದ್ರೆ ನಾಗಾಲ್ಯಾಂಡ್ ಅಲ್ಲಿನ ಅನೇಕ ಜನರು ಮಾಂಸಾಹಾರಿಗಳಾಗಿದ್ದಾರೆ. ಇದಕ್ಕಾಗಿ ಇಲ್ಲಿನ ಮಾರ್ಕೆಟ್ ಅಲ್ಲಿ ನಾಯಿಯಿಂದ ಹಿಡಿದು ಕಪ್ಪೆಯವರೆಗೂ ಎಲ್ಲಾ ರೀತಿಯ ಜೀವಿಗಳನ್ನ ಮಾರಾಟ ಮಾಡ್ತಾರೆ. ನಾಗಾಲ್ಯಾಂಡ್ ಜನರು ನಾಯಿ ಮಾಂಸವನ್ನ ತುಂಬಾ ಇಷ್ಟದಿಂದ ತಿಂತಾರೆ. ಇಷ್ಟೇ ಅಲ್ಲದೆ ಈ ಮಾರ್ಕೆಟ್ ಅಲ್ಲಿ ಟಬ್ಗಳಲ್ಲಿ ಕಪ್ಪೆಗಳನ್ನ ಇಟ್ಟು ಮಾರಾಟ ಮಾಡ್ತಾರೆ. ಹಾಗೂ ಇಲಿಗಳು, ಬೆಕ್ಕುಗಳು, ಪಾರಿವಾಳಗಳು, ಮೊಲಗಳು ಹೀಗೆ ಎಲ್ಲಾ ರೀತಿಯ ಜೀವಜಂತುಗಳನ್ನ ಮಾರಾಟ ಮಾಡ್ತಾರೆ. ಇಷ್ಟೇ ಅಲ್ಲದೆ ಇಲ್ಲಿನ ಜನರು ಅನೇಕ ಕ್ರಿಮಿ ಕೀಟಗಳನ್ನ ತಿನ್ನಲು ಬಯಸ್ತಾರೆ. ಇಲ್ಲಿನ 85% ನಷ್ಟು ಜನರು ಕ್ರೈಸ್ತ ಮತವನ್ನ ಅನುಸರಿಸ್ತಾರೆ. ಹಾಗೇನೆ ಹಿಂದೂ, ಮುಸ್ಲಿಂ, ಜೈನ, ಬೌದ್ಧ ಮತವನ್ನ ಪಾಲಿಸುವ ಜನರು ಕೂಡ ಇದ್ದಾರೆ. ಇಲ್ಲಿ ನೀವು ಅನೇಕ ಚರ್ಚ್ಗಳನ್ನ ನೋಡಬಹುದು. ನಾಗಾಲ್ಯಾಂಡ್ ನ ಅತ್ಯಂತ ಎತ್ತರವಾದ ಪರ್ವತದ ಹೆಸರು ಮೌಂಟ್ ಸಾರಾಮತಿ. ಇದು ಸಮುದ್ರ ಮಟ್ಟದಿಂದ ಸರಿಸುಮಾರು 3800 ಮೀಟರ್ ಅಷ್ಟು ಎತ್ತರದಲ್ಲಿರುತ್ತೆ. ಕೆಲವೊಂದು ಬುಡಕಟ್ಟು ಜನಾಂಗದವರು ಹೆಣ್ಣು ಮಗು ಪ್ರೌಢಾವಸ್ಥೆಗೆ ಬಂದ ಕೂಡಲೇ ಅವರಿಗೆ ವಿಶೇಷ ಕೊಠಡಿಯನ್ನ ಕೊಡ್ತಾರೆ. ಅವರು ತಮಗಿಷ್ಟ ಬಂದ ವ್ಯಕ್ತಿಯೊಂದಿಗೆ ಶಾರೀರಿಕ ಸಂಬಂಧವನ್ನ ಇಟ್ಕೊಳ್ಬಹುದು. ಅವರನ್ನ ತಮ್ಮ ಕುಟುಂಬದವರು ಕೂಡ ತಡೆಯೋದಿಲ್ಲ. ಆದ್ರೆ ಆ ಸ್ತ್ರೀ ಗರ್ಭಿಣಿಯಾದ್ರೆ ಅದೇ ಪುರುಷನನ್ನ ಮದುವೆ ಮಾಡ್ಕೋಬೇಕು. ಒಂದು ವೇಳೆ ಪುರುಷ ಮದುವೆ ಮಾಡಿಕೊಳ್ಳಲು ಹಿಂದೇಟು ಹಾಕಿದ್ರೆ ಘೋರವಾದ ಶಿಕ್ಷೆ ವಿಧಿಸ್ತಾರೆ. ಹಾಗೇನೆ ಕೆಲವೊಂದು ಬುಡಕಟ್ಟು ಜನಾಂಗಗಳಲ್ಲಿ ಮದುವೆ ನಂತರ ಮಹಿಳೆಯರು ಗಂಡನ ಮನೆಯಿಂದ ತವರು ಮನೆಗೆ ಹೋದಾಗ ಅಲ್ಲಿ ಅವರಿಗೆ ಇಷ್ಟ ಬಂದ ವ್ಯಕ್ತಿಯೊಂದಿಗೆ ಶಾರೀರಿಕ ಸಂಬಂಧವನ್ನ ಇಟ್ಕೊಳ್ಬಹುದು. ಮಯನ್ಮಾರ್ ದೇಶದ ಗಡಿಯಲ್ಲಿರೋ ನಾಗಾಲ್ಯಾಂಡ್ ನ ರಾಜಧಾನಿ ಕೊಹಿಮಾದಿಂದ ಸರಿಸುಮಾರು 600 ಮೀಟರ್ ಅಷ್ಟು ದೂರದಲ್ಲಿ ಲೋಂಗ್ವಾ ಅನ್ನೋ ಗ್ರಾಮ ಇದೆ. ಈ ಗ್ರಾಮದಲ್ಲಿನ ಜನರು ಯಾವುದೇ ರೀತಿಯ ಗಡೀಪಾರು ನಿಯಮಗಳನ್ನ ಪಾಲಿಸೋದಿಲ್ಲ. ಇವರು ಸುಲಭವಾಗಿ ಮಯನ್ಮಾರ್ ದೇಶಕ್ಕೆ ತೆರಳುತ್ತಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇಲ್ಲಿನ ಅನೇಕ ಜನರಿಗೆ 2 ದೇಶಗಳ ಪೌರತ್ವ ಇರುತ್ತೆ. ನಾಗಾಲ್ಯಾಂಡ್ ನಲ್ಲೇ ಅತ್ಯಂತ ಡೇಂಜರಸ್ ಬುಡಕಟ್ಟು ಜನಾಂಗದವರು ಅಂತ ಕರೆಯಲ್ಪಡುವ ಕೊಯಾಂಗ್ ಜಾತಿಯ ಜನರು ಈ ಲೋಂಗ್ವಾ ಗ್ರಾಮಕ್ಕೆ ಹತ್ತಿರದಲ್ಲೇ ನಿವಾಸಿಸ್ತಾರೆ. ಒಂದು ಕಾಲದಲ್ಲಿ ಈ ಜನಾಂಗದವರು ಪಕ್ಕದ ಗ್ರಾಮಕ್ಕೆ ಹೋಗಿ ಜನರನ್ನ ಕೊಂದು ಅವರ ತಲೆ ಬುರುಡೆಯನ್ನ ತಂದು ಗ್ರಾಮದ ಮಧ್ಯದಲ್ಲಿ ನೇತು ಹಾಕ್ತಿದ್ರು. ಹೆಚ್ಚು ಬುರುಡೆಗಳನ್ನ ಶೇಖರಿಸಿ ತಂದ ವ್ಯಕ್ತಿಯನ್ನ ತಮ್ಮ ಜನಾಂಗದ ನಾಯಕನಾಗಿ ಆಯ್ಕೆ ಮಾಡ್ತಿದ್ರು. ಹಾಗೆ ಅವರ ಜನಾಂಗದಲ್ಲಿರೋ ಸುಂದರವಾದ ಹುಡುಗಿಯನ್ನ ಕೊಟ್ಟು ಆತನ ಜೊತೆ ಮದುವೆ ಮಾಡಿಸ್ತಾ ಇದ್ರು. ಅಂದರೆ ಅವರು ಶೂರರು ಅಂತ ನಿರೂಪಿಸಿಕೊಳ್ಳೋದಕ್ಕೋಸ್ಕರ ಅಮಾಯಕ ಜನರನ್ನ ಬೇಟೆಯಾಡ್ತಿದ್ರು. ಆದ್ರೆ ಈಗ ಈ ಸಂಪ್ರದಾಯವನ್ನ ಪೂರ್ತಿಯಾಗಿ ನಿಷೇಧಿಸಿದ್ದಾರೆ. ನಾಗಾಲ್ಯಾಂಡ್ ರಾಜ್ಯವನ್ನ ಲ್ಯಾಂಡ್ ಆಫ್ ಫೆಸ್ಟಿವಲ್ಸ್ ಅಂತಾನು ಕರೀತಾರೆ. ಯಾಕಂದ್ರೆ ನೀವು ಈ ರಾಜ್ಯಕ್ಕೆ ಯಾವುದೇ ಸಂದರ್ಭದಲ್ಲಿ ಭೇಟಿ ನೀಡಿದ್ರು ಕೂಡ ಇವರು ಯಾವುದಾದ್ರೂ ಒಂದು ಹಬ್ಬವನ್ನ ಆಚರಿಸ್ತಾನೆ ಇರ್ತಾರೆ. ಹಾರ್ನ್ಬಿಲ್ ಫೆಸ್ಟಿವಲ್ ಈ ರಾಜ್ಯದ ಅತಿ ದೊಡ್ಡ ಹಬ್ಬ. ಈ ಹಬ್ಬ ಪ್ರತಿ ವರ್ಷ ಡಿಸೆಂಬರ್ 1ರಿಂದ 10ರವರೆಗೂ ಇರುತ್ತೆ. ನಿಮ್ಮಲ್ಲಿ ಯಾರಾದ್ರೂ ನಾಗಾಲ್ಯಾಂಡ್ಗೆ ಹೋಗಿದ್ರೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ಆಸಕ್ತಿಯಾದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.